ನಾನು ಸಿಎಂ ಆಗಲೆಂದು ರಾಜಣ್ಣ ಹೇಳಿದ್ರೆ ತಪ್ಪೇನಿದೆ? ಸಮರ್ಥನಿಲ್ಲದೆ 8 ವರ್ಷ ಅಧ್ಯಕ್ಷ ಕೆಲಸ ಮಾಡಿದ್ದೇನಾ? ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ. ರಾಜಣ್ಣ ಅವರು ಮಾತನಾಡಿದರು. ಮೊದಲು ಪರಮೇಶ್ವರ್ ಅವರ ಕೂಲಿ ಕೊಡ್ಲಿ ಅಂತೆಲ್ಲ ಮಾತನಾಡಿದರು. ಅದಕ್ಕೆ ಅವ್ರ ಪರವಾಗಿ ಅವರ ಸ್ಟೇಟ್ಮೆಂಟ್ ಅನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಪರಮೇಶ್ವರ್. 2 ಸಲ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೇನೆ, DCM ಆಗಿದ್ದೇನೆ, ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡ್ತೇನೆ. ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದು. ಅಲ್ಲ, ಈಗ ಅದರಲ್ಲಿ ಏನಾರ ತಪ್ಪಿದ್ಯಾ? ಅಲ್ಲ, ತಪ್ಪಿದ್ರೆ ಹೇಳಿ, ಸರಿ ಮಾಡೋಣ. ಅಲ್ಲ, ತಪ್ಪಿದ್ರೆ ಅದಕ್ಕೆ ಸರಿ ಮಾಡ್ಬೋದು. ನಾನು ಪದೇ ಪದೇ ಹೇಳ್ತೀನಿ, ಒಂದು ಇದರ ಬಗ್ಗೆ ಸಾರ್ವಜನಿಕವಾಗಿ ಹಾದಿ ಬೀದಿನಲ್ಲಿ ಚರ್ಚೆ ಮಾಡುವಂಥದ್ದಲ್ಲ. ಇದನ್ನು ನಾವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಆಯ್ಕೆ ಬಗ್ಗೆ ಆಗಲಿ, ಮುಖ್ಯಮಂತ್ರಿಗಳನ್ನು ಬದಲಾಯಿಸೋದರ ಬಗ್ಗೆ ಆಗಲಿ, ಅದು ಹೈಕಮಾಂಡ್ನಲ್ಲಿ ಒಂದು ಕ್ಲೋಸ್ ಡೋರ್ನಲ್ಲಿ ಆಗಬೇಕಾದಂಥದ್ದು. ಮತ್ತು ಹೆಚ್ಚಂದರೆ CLPನಲ್ಲೇ ತೀರ್ಮಾನ, ಅಭಿಪ್ರಾಯಗಳು ಆಗಬೇಕಾಗುತ್ತೆ. ಅದಾದಮೇಲೆ ಹೈಕಮಾಂಡ್ನವರು ಇದೆಲ್ಲ ಸಾಧಕ ಬಾಧಕಗಳನ್ನು ನೋಡಿ ಅವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಇದು ನಮ್ಮಲ್ಲಿರೋ ಪ್ರೊಸೀಜರ್. ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ನಾನು, ಈಗಲೂ ಅಷ್ಟೇ. ಈಗ ನನ್ನ ಹೆಸರು ಕೂಗ್ತಾರೆ, ಕೂಗಿದ ತಕ್ಷಣ ಆಗೋದಿಲ್ಲ, ಅಥವಾ ಯಾರು ಅಭಿಪ್ರಾಯ ಎಕ್ಸ್ಪ್ರೆಸ್ ಮಾಡಿದ ತಕ್ಷಣ ಆಗೋದಿಲ್ಲ. ಹಂಗಂತೇಳಿ ಅದು ತಪ್ಪು ಅಂತ ಕೂಡ ಯಾರು ಹೇಳೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ನಾನು ಒಬ್ಬ ಶಿಸ್ತಿನ ಕಾಂಗ್ರೆಸ್ ಪಕ್ಷದ ಸಿಪಾಯಿ. ನಮ್ಮ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ತಿಳ್ಕೊಳ್ಳೋನು ನಾನು. ಅಷ್ಟು ಬಿಟ್ಟರೆ ನಾವು ಹೋಗಿ ಈಗ ನಾನು ನಿಮ್ಮ ಮುಂದೆ ಹೇಳಿಕೆ ಕೊಡ್ತೀನಿ, ಹೌದು ನಾನು ಮುಖ್ಯಮಂತ್ರಿ ಆಗಬೇಕು ಅಂದಾಕ್ಷಣ ಆಗುತ್ತಾ? ಅದು ಸಾರ್ವಜನಿಕವಾಗಿ ಚರ್ಚೆ ಆಗ್ಬೋದು ಅಷ್ಟೇ. ಆದರೆ ಅದಕ್ಕೆ ಸನ್ನಿವೇಶಗಳು, ಅದಕ್ಕೆ ಬೇಕಾದಂಥ ಅದನ್ನು ಚರ್ಚೆ ಮಾಡೋದು ಹೈಕಮಾಂಡ್ನವರು. ಸಾಮರ್ಥ್ಯ ಎಷ್ಟು ಸಾರಿ ಪ್ರೂವ್ ಮಾಡ್ಬೇಕ್ರಿ? ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ 8 ವರ್ಷ ಕೆಲಸ ಮಾಡಿದ್ದೀನಪ್ಪ. ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡಿದ್ನಾ? 2 ಸಾರಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಅದು ಕೆಲಸ ಆಗುತ್ತಾ? ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಉಪಮುಖ್ಯಮಂತ್ರಿ ಮಾಡೋಕ್ಕಾಗುತ್ತಾ? ಸೊ ಸಾಮರ್ಥ್ಯ ಬಗ್ಗೆ ನನ್ನ ವಿಷಯದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದಿಲ್ಲ. ಐ ಹ್ಯಾವ್ ಪ್ರೂವ್ಡ್ ಬಿಯಾಂಡ್ ಡೌಟ್ ದಟ್ ಐ ಆಮ್ ಕೇಪಬಲ್. ಆದರೆ ಸನ್ನಿವೇಶಗಳು, ಪಕ್ಷದ ತೀರ್ಮಾನಗಳು ಆಗಬೇಕಷ್ಟೇ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ನೋಡ್ತಾ ಇದ್ವಿ ಕಾಂಗ್ರೆಸ್ನಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದಾವೆ ಅಂತ. ಕೌಂಟರ್ ಸ್ಟೇಟ್ಮೆಂಟ್ಗಳು ಕೂಡ ಕಡಿಮೆ ಆಗ್ತಾ ಇಲ್ಲ. ಒಬ್ಬರಿಗಿಂತ ನಾವೇನು ಕಮ್ಮಿ ಇಲ್ಲ ಅಂತ ಇನ್ನೊಬ್ರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಈ ಗೊಂದಲಗಳು ಮುಂದುವರಿತಾನೆ ಹೋದ್ರೆ ಏನು ಅರ್ಥ? ಹೈಕಮಾಂಡು ಎಂಟ್ರಿ ಆಗಬೇಕು ಅನ್ನುವಂಥ ಸೂಚನೆ ಕೊಟ್ಟರು, ಅವರು ಕೂಡ ಸೈಲೆಂಟ್ ಆಗೇ ಇದ್ದಾರಲ್ಲ. ಸೈಲೆಂಟ್ ಆಗಿರೋ ಹೈಕಮಾಂಡನ್ನು ಮಧ್ಯಕ್ಕೆ ಎಳೆ ತರಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿಯೇ ಇದೀಗ ಕಾಂಗ್ರೆಸ್ನಲ್ಲಿ 2 ಬಣಗಳು ತಮ್ಮದೇ ಆದಂಥ ಒಂದು ನಿಟ್ಟಲ್ಲಿ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾವೆ ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ, ಒಂದು ಕಡೆಯಾಗಿ ಪವರ್ ಶೇರಿಂಗ್ ವಿಚಾರದಲ್ಲಿ ಕ್ಲಾರಿಟಿಗೋಸ್ಕರವಾಗಿ DCM DK ಶಿವಕುಮಾರ್ ಅವರು ತನ್ನ ಆಪ್ತರು ಸೇರಿದಂತೆ ದೆಹಲಿ ಮಟ್ಟದಲ್ಲಿ ತನ್ನದೇ ಆದಂಥ ಒಂದು ತಂತ್ರಗಾರಿಕೆ ಮೂಲಕ ಕಸರತ್ತನ್ನು, ಲಾಬಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೈಕಮಾಂಡ್ ಮೇಲೆ ಒತ್ತಡ ಇರುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ DCM DK ಶಿವಕುಮಾರ್ ಅವರ ಒತ್ತಡಕ್ಕೆ ಹೈಕಮಾಂಡ್ ಮಣಿದಂತೆ ಕಾಣ್ತಾ ಇಲ್ಲ. ಹೈಕಮಾಂಡು ಕೂಡ ಎಲ್ಲೋ ಒಂದು ಕಡೆಯಾಗಿ DK ಶಿವಕುಮಾರ್ ಅವರಿಗೆ ಸಮರ್ಪಕವಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನ ಅವರ ಬೆಂಬಲಿಗರಲ್ಲಿ ಇರುವಂಥದ್ದು. ಸೊ ಈ ಕಾರಣಕ್ಕೋಸ್ಕರವಾಗಿಯೇ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಬರೆದಿರುವಂಥ ಒಂದು ಪತ್ರವನ್ನು DCM DK ಶಿವಕುಮಾರ್ ಅವರ ಬಣ ವೈರಲ್ ಮಾಡಿದೆ ಅಂತ ಹೇಳಲಾಗ್ತಾಯಿದೆ. ಅದರ ಒಂದು ಮುಂದುವರೆದ ಭಾಗವಾಗಿ ಇವತ್ತು ಬೆಳಿಗ್ಗೆ ಪರಿಷತ್ ಸದಸ್ಯರು 24 ಮಂದಿ ಕಾಂಗ್ರೆಸ್ನ ಪರಿಷತ್ ಸದಸ್ಯರು ಕೂಡ ಬರೆದಿರುವಂಥ ಒಂದು ಪತ್ರದ ಬಗ್ಗೆಯೂ ಕೂಡ ವೈರಲ್ ಮಾಡಿರುವಂಥದ್ದು. ಖುದ್ದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಪರಿಷತ್ ಸದಸ್ಯರಿಗೆ ಕನಿಷ್ಠ 5 ಮಂದಿ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಕಳೆದ 2025ರ ಅಕ್ಟೋಬರ್ ತಿಂಗಳಲ್ಲಿ ಸಲ್ಲಿಸಿದಂಥ ಒಂದು ಮನವಿ ಪತ್ರವನ್ನು ಇವತ್ತು ಬೆಳಗ್ಗೆ ವೈರಲ್ ಮಾಡಿದ್ದಾರೆ. ಮತ್ತೊಂದು ಕಡೆಯಾಗಿ ಕಳೆದ 20 ದಿನಗಳ ಹಿಂದೆ ನಡೆದಂಥ ಮನ್ರೇಗಾ ಅಧಿವೇಶನದ ಸಂದರ್ಭದಲ್ಲಿ ನಡೆಸಿರುವಂಥ ಸಹಿ ಸಂಗ್ರಹದ, ಅಂದರೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ನಡೆಸಿದಂಥ ಸಹಿ ಸಂಗ್ರಹ ಚಳುವಳಿ ಮೂಲಕ ಹೈಕಮಾಂಡ್ ನಾಯಕರಿಗೆ ಬರೆದಂಥ ಒಂದು ಪತ್ರವನ್ನು ಕೂಡ ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆಯಾಗಿ ಕಾಂಗ್ರೆಸ್ನ ಒಂದು ಬಣ ಹೈಕಮಾಂಡ್ ಮೇಲೆ ಒತ್ತಡ ಇರುವಂಥ ಒಂದು ಪ್ರಯತ್ನಕ್ಕೆ ಮುಂದಾಯ್ತಾ ಅಂತ. ಸೊ ಇದು ಒಂದು ಕಡೆ ಆದರೆ, ಇನ್ನು CM ಸಿದ್ದರಾಮಯ್ಯನವರ ಆಪ್ತರು ನಾಯಕತ್ವ ಬದಲಾವಣೆ ಆಗಿದ್ದಲ್ಲಿ ದಲಿತರಿಗೆ ಮುಂದಿನ ನಾಯಕತ್ವವನ್ನು ಕಟ್ಟಬೇಕು, ಮುಂದಿನ CM ಪಟ್ಟವನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಲ್ಲಿ CM ಆಪ್ತರು ಹೇಳ್ತಾ ಇದ್ದಾರೆ. ಡಾಕ್ಟರ್ HC ಮಾದೇವಪ್ಪನವರು
ಬಹಿರಂಗವಾಗಿ ಮುಂದಿನ ಮುಖ್ಯಮಂತ್ರಿ ದಲಿತರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಆಗ್ರಹವನ್ನು ಮನವಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ನನಗೂ ಕೂಡ ಸಾಮರ್ಥ್ಯ ಇದೆ, ನನ್ನ ಸಾಮರ್ಥ್ಯವನ್ನು ಕೂಡ ಯಾರೂ ಪ್ರಶ್ನೆ ಮಾಡುವಂತಿಲ್ಲ. ಯಾಕಂತ ಹೇಳಿದ್ರೆ ನಾನು ಸಮರ್ಥನಿಲ್ಲದಲೇ 2 ಸಲ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀನ, 8 ವರ್ಷ KPCC ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೀನ, ನನ್ನ ಇದನ್ನು ಯಾರು ಕೂಡ ಪ್ರಶ್ನೆ ಮಾಡುವಂತಿಲ್ಲ, ನಾನು ಕೇಪಬಲ್ ಇದ್ದೀನಿ, ಮುಖ್ಯಮಂತ್ರಿ ಸ್ಥಾನಕ್ಕೆ ಎಲಿಜಿಬಲ್ ಇದ್ದೀನಿ, ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಎನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ನಾನು ಕೂಡ ಮುಂದಿನ ಮುಖ್ಯಮಂತ್ರಿ ಆಕಾಂಕ್ಷಿ ಎನ್ನುವಂಥ ಒಂದು ಮಾತನ್ನು ಖಂಡಾತುಂಡವಾಗಿ ಹೇಳಿರ್ತಕ್ಕಂಥದ್ದು. ಸೊ ಆದರೆ ದಲಿತ ನಾಯಕರಲ್ಲೇ ಎಲ್ಲೋ ಒಂದು ಕಡೆಗೆ ಅಪಸ್ವರಗಳು ದಲಿತ ಮುಖ್ಯಮಂತ್ರಿಗಳ ವಿಚಾರವಾಗಿ ಎದುರಾಯ್ತಾ ಅಂತ. ಈ ಒಂದು ದಲಿತ ಮುಖ್ಯಮಂತ್ರಿ ವಿಚಾರ ಅಪ್ರಸ್ತುತ ಅನ್ನುವಂಥ ಒಂದು ಮಾತನ್ನು ಖುದ್ದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರರು ಆಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು. ನೋಡ್ರಿ, ಅಲ್ಟಿಮೇಟ್ ಆಗಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಹೈಕಮಾಂಡ್, ಆದಿ ಬೀದಿಲಿ ಚರ್ಚೆ ಮಾಡಿದ್ರೆ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ದಲಿತ ಮುಖ್ಯಮಂತ್ರಿ ವಿಚಾರವನ್ನು ತಳ್ಳಿ ಹಾಕಿದ್ದಾರೆ. ಸೊ ಹೀಗಾಗಿ ಎಲ್ಲ ಒಂದು ಕಡೆಯಾಗಿ ಈ ಒಂದು ನಾಯಕತ್ವ ಬಿಕ್ಕಟ್ಟಿನ ವಿಚಾರದಲ್ಲಿ ಹೈಕಮಾಂಡನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಒಂದು ತಂತ್ರಕ್ಕೆ ಇದೀಗ ಎರಡೂ ಬಣಗಳು ಮುಂದಾದ್ವಾ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ.